ಭಾಗಮಂಡಲದ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯ ಆಸ್ತಿಯನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ನಿಯಮಬಾಹಿರವಾಗಿ ವರ್ಗಾಯಿಸಲಾಗಿದೆ ಎಂಬ ಹೊಸಗದ್ದೆ ವೆಂಕಟೇಶ್ ಅವರ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಸಾರ್ವಜನಿಕರು ಸುಳ್ಳು ಸುದ್ದಿಯನ್ನು ನಂಬದಂತೆ ಶಾಲಾ ಆಡಳಿತ ಮಂಡಳಿ ನಿರ್ದೇಶಕ ಸತೀಶ್ ಜೋಯಪ್ಪ ಮನವಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವೆ ನಂಬರ್ 94/10ರ 2.25 ಎಕರೆ ಜಾಗವನ್ನು ವಿದ್ಯಾಸಂಸ್ಥೆಯ ಸ್ಥಾಪನೆಗಾಗಿ ಹೊಸಗದ್ದೆ ಕುಟ್ಟಪ್ಪ ಅವರು ದಾನವಾಗಿ ನೀಡಿದ್ದರು ಎಂಬುದು ಸುಳ್ಳು ಮಾಹಿತಿ. 1959ರಲ್ಲಿ ಅಂದಿನ ಪಟ್ಟೇದಾರ ಆಗಿದ್ದ ಹೊಸಗದ್ದೆ ಚಿನ್ನಪ್ಪ ಅವರು ಕುಟುಂಬಸ್ಥರ ಒಪ್ಪಿಗೆ ಪಡೆದು ಜಾಗವನ್ನು ದಾನವಾಗಿ ನೀಡಿದ್ದರು. ಅದು ವೆಂಕಟೇಶ್ ತಂದೆ ಕುಟ್ಟಪ್ಪ ಅವರ ಸ್ವಂತ ಜಾಗವಲ್ಲ, ಇಡೀ ಕುಟುಂಬಕ್ಕೆ ಸೇರಿದ ಜಾಗ. ಇದು ಇಂದಿಗೂ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯ ಹೆಸರಿನಲ್ಲೇ ಇದೆ, ಮಠಕ್ಕೆ ಹಸ್ತಾಂತರಿಸಿಲ್ಲ. ಇದು ಇಡೀ ಕುಟುಂಬದ ಆಸ್ತಿಯಾದ್ದರಿಂದ 1989ರಲ್ಲಿ ಹೊಸಗದ್ದೆ ಬಾಲಕೃಷ್ಣ ಎಂಬವರು ತಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಕಟ್ಟಡ ನಿಧಿ ರಿಯಾಯಿತಿ ಕೋರಿ ಮುಖ್ಯೋಪಾಧ್ಯಾಯರಿಗೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಗಣಿಸಲಾಗಿತ್ತು ಎಂದು ಸ್ಪಷ್ಟಪಡಿಸಿದರು. ಆರ್ಥಿಕ ಸಮಸ್ಯೆಯಿಂದಾಗಿ ಶ್ರೀ ಕಾವೇರಿ ವಿದ್ಯಾಸಂಘದ ಆಡಳಿತವನ್ನು 2020-21ರಲ್ಲಿ ಮಠಕ್ಕೆ ವಹಿಸಲಾಗಿದೆ ಹೊರತು ಯಾವುದೇ ರೆಸಾರ್ಟ್ ಅಥವಾ ಕ್ಲಬ್ಗೆ ಹಸ್ತಾಂತರಿಸಿಲ್ಲ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಆಡಳಿತ ವಹಿಸಿಕೊಂಡಾಗಿನಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ದಾಖಲೆಗಳಿಲ್ಲದೆ ದುರುದ್ದೇಶದಿಂದ ಅಪಪ್ರಚಾರ ಮುಂದುವರಿಸಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸತೀಶ್ ಜೋಯಪ್ಪ ಎಚ್ಚರಿಸಿದರು. ಆ ಮಧ್ಯದಲ್ಲಿ ಒಂದು ಬಾರಿ ಹೀಗೆ ಚರ್ಚೆ ಆದಾಗ ಒಂದು ಬಾರಿ ನಾವು ಗ್ರಾಮದ ಎಲ್ಲವನ್ನ ಸುಮಾರು 50 ಜನರ ಹೆಚ್ಚು ಕಮ್ಮಿ ಒಂದು ಬಸ್ ಮಾಡಿ ಕರ್ಕೊಂಡು ಹೋಗ್ತೇವೆ. ಅಲ್ಲಿಗೆ ಮಹಾಸಂಸ್ಥಾನಕ್ಕೆ ಒಂದು ಬಸ್ ಮಾಡಿ 50 ಜನರನ್ನ ಎಲ್ಲ ಪ್ರಮುಖರನ್ನ ಭಾಗಮಂಡಲದಿಂದ ಮಹಾಸಂಸ್ಥಾನಕ್ಕೆ ಹೋಗಿ ಅವ್ರ ಜೊತೆಗೆ ಮುಕ್ತ ನಮ್ಮ ದೊಡ್ಡ ಸ್ವಾಮೀಜಿ ಗುರುಜಿ ಅವರ ಹತ್ರ ಮಾತಾಡಿ ಅವರಲ್ಲಿ ಒಮ್ಮತದ ತೀರ್ಮಾನವನ್ನು ಬಂದು ನಂತರ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದಿರ್ತೀವಿ ನಾವು. ಅದೆಲ್ಲವೂ ಕೂಡ ಆಸ್ ಪರ್ ದ ಡಾಕ್ಯುಮೆಂಟ್ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿರುವಂಥದ್ದು. ಎಲ್ಲರೂ ಒಕ್ಕಲಿನ ತೀರ್ಮಾನ, ಮಹಾಸಭೆಯ ತೀರ್ಮಾನವೂ ಸಾರ್ವಜನಿಕ ತೀರ್ಮಾನವೂ ಎಲ್ಲವೂ ಹಾಗೆ ಕೊಟ್ಟಿರುವಂಥದ್ದು. ನಂತರ 2021ರಲ್ಲಿ ಮಹಾಸಂಸ್ಥಾನದ ಇದನ್ನು ನಾವು ಕೊಟ್ಟಿರ್ತಕ್ಕಂಥ ನಿಮಗೆ ಹೇಳಿಕೆಯಲ್ಲಿ ಕೂಡ ಅದು ಡಾಕ್ಯುಮೆಂಟ್ ಇದೆ. 12/8/2000 ಆ ಟೈಮಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಹಾಸ್ವಾಮೀಜಿಗಳನ್ನ ಭಾಗಮಂಡಲಕ್ಕೆ ಕರೆಸಿ ಭಾಗಮಂಡಲ ನಾಡಿನ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ನಾವು ಡೀಡನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕಾಪಿಯನ್ನು ಕೂಡ ಅದಕ್ಕೆ ಫೋಟೋಗಳು ಇದ್ದಿರ್ತಕ್ಕಂಥದ್ದು ಅದು ಕೂಡ ಇದರಲ್ಲಿ ನಾವು ಅಟ್ಯಾಚ್ಮೆಂಟ್ ಮಾಡಿದ್ದೇವೆ. ಮಾಡಿದಂಥ ಕಾರ್ಯಕ್ರಮ 3ನೇ ಪುಟದಲ್ಲಿದೆ ನೋಡಿ. ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿ ಆ ಶಾಲೆಯನ್ನು ಉಳಿಸಬೇಕು, ಸ್ವಾಮೀಜಿಗಳು ಉತ್ತಮ ರೀತಿ ಸಂಸ್ಥಾನ ಬಂದು ಇಲ್ಲಿ ಕೆಲಸ ಶಾಲೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳುವಂಥ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರ್ತಕ್ಕಂಥ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಶಾಲೆಯನ್ನ ಮುಚ್ಚಿಟ್ಟು ಸಾರ್ವಜನಿಕರ ಗಮನಕ್ಕೆ ಬರದೆ ಏನೋ ಒಂದು ರೀತಿ ಮಾರಾಟ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳುವಂಥ ಆರೋಪಗಳನ್ನ ಮಾಡಿದ್ದಾರೆ. ಆ ಮಾರಾಟ ಮಾಡೋದ ಕಾರಣ ಇಷ್ಟು ದಿವಸ ಈ 2017-18ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಟುವಟಿಕೆ ಇವತ್ತು 26 ಇಸ್ವಿಯಲ್ಲಿದ್ದೇವೆ ನಾವು. ಈ ಸಮಯದಲ್ಲಿ ಇದು ಉದ್ಭವ ಆಗಿದೆ. ಸುಮಾರು 8 ವರ್ಷಗಳ ನಂತರ ಉದ್ಭವ ಆಗಬೇಕಾದ್ರೆ ಕಾರಣ ಏನಂತ ಪ್ರಶ್ನೆ. ಅದರ ನಂತರ ಇದರ ನಾವೆಲ್ಲ ಮಾಡಿರ್ತಕ್ಕಂಥ ಮಾಸಭೆ ಆದರೂ ಕೂಡ 2018ರಲ್ಲಿ ಒಂದು ಮಾಧ್ಯಮದಲ್ಲಿ ನಾವು ಮಾಡಿರ್ತಕ್ಕಂಥ ಮಹಾಸಭೆಯ ಸಂಬಂಧಪಟ್ಟ ಹಾಗೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಮಹಾಸಂಸ್ಥಾನಕ್ಕೆ ಸಂಸ್ಥೆಯನ್ನ ಕೂಡ ತೀರ್ಮಾನಿಸಲಾಗಿದೆ ಅಂತ ಹೇಳುವಂತ ಒಂದು ಪತ್ರಿಕೆಯಲ್ಲಿ ಕೂಡ ಬರುತ್ತೆ, ಯಾವುದು ನ್ಯೂಸ್ ಬರುತ್ತೆ. ಆ ಸಂದರ್ಭದಲ್ಲೂ ಕೂಡ ಎಲ್ಲಿ ಪ್ರಸ್ತಾಪ ಯಾರು ಕೂಡ ಏನು ಪ್ರಸ್ತಾಪ ಮಾಡಿರೋದು. ಬೇಕಾದಷ್ಟು ಕೇಸುಗಳು ಎಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮ್ಯಾನೇಜ್ಮೆಂಟ್ ಅದರದೇ ಆದಂಥ ಕಾನೂನು ಚೌಕಟ್ಟುಗಳ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟ ಶಿಕ್ಷಕರು ಇರ್ಬೋದು, ಉಪನ್ಯಾಸಕರಿರ್ಬೋದು, ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಏನು ತನಿಖೆ ಆಗಬೇಕಂತ ಸಸ್ಪೆನ್ಷನ್ ವಿತ್ ಎನ್ಕ್ವೈರಿ ಅದು ನಡೀತಾ ಇದೆ. ಇದು ನಡೆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ತೂಕಗತಿ ಆಗುವಂಥ ಸಾಧ್ಯತೆಗಳು ಇರ್ಬೋದು ಅಂತ ಹೇಳುವಂಥದ್ದು ಅವ್ರ ಭಾವನೆಗೆ ಇರ್ಬೋದು. ಯಾಕೆ ಏನು ಮಾಡಿರ್ತಕ್ಕಂಥ ಲೋಪಗಳು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಡಾಕ್ಯುಮೆಂಟ್ ಇದು ಸಂಸ್ಥೆಯಲ್ಲಿದೆ. ಆ ಸಂಸ್ಥೆಗೆ ಸಂಬಂಧಪಟ್ಟ ಇದು 1-4 ಡಾಕ್ಯುಮೆಂಟ್ಸ್, ಎಂಕ್ವೈರಿ ರಿಪೋರ್ಟ್ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇದೆ. ಯಾಕಂದರೆ ಇಟ್ ಇಸ್ ಎ ಲೀಗಲ್ ಮ್ಯಾಟರ್. ನಾಳೆ ದಿವಸಕ್ಕೆ ಅದೀಗ ಇಲ್ಲಿಗೆ ಕೋರ್ಟಿಗೆ ಹೋಗುವ ಅವಕಾಶಗಳಿರ್ಬೋದು, ಏನೂ ಆಗ್ಬೋದು. ಆಡಿಯೋ ಕ್ಲಿಪ್ಪಿಂಗ್ಸ್ಗಳಿದ್ದಾವೆ, ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋ ಕ್ಲಿಪ್ಪಿಂಗ್ಸ್, ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲವೂ ಕೂಡ ಇದೆ ಇದು ಡಾಕ್ಯುಮೆಂಟ್ಸ್. ಶಾಲೆಯಲ್ಲಿ ಎಂಕ್ವೈರಿಗಳು ನಡೀತಾ ಇದೆ, ಫೈನಲ್ ಸ್ಟೇಜಲ್ಲಿ ಇದೆ. ಫೈನಲ್ ಸ್ಟೇಜಲ್ಲಿ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಮಾಯಕರನ್ನು ಇವತ್ತು ಏನೂ ಗೊತ್ತಿಲ್ಲದಂಥ ಅಮಾಯಕರನ್ನ ಕರ್ಕೊಬಂದು ಅನ್ನೆಸೆಸರಿ ಆಗಿ ಹೊಸಗದ್ದೆ ಕುಟುಂಬದ ಒಬ್ಬ ಅವರ ಅಣ್ಣನೇ ನಮಗೊಂದು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ, ನಮಗೆ ಜಾಗ ಕೊಡ್ಲಿಕ್ಕೆ ತಕರಾರು ಇಲ್ಲ ಅಂತ ಹೇಳುವಂಥದ್ದನ್ನು. ಅವರ ತಮ್ಮನೊಬ್ಬನ ಕರ್ಕೊಂಡು ಕೂರಿಸಿದ್ದಾರೆ. ಇವರು ಆ ಕುಟುಂಬದ ಪಟ್ಟೇದಾರರು, ಅವರು ಭಾಗದವರು.
ಅವ್ರನ್ನ ಕೂರಿಸಿ ಅವ್ರ ಮುಖೇನ ಇಲ್ಲದ ಸಲ್ಲದ ಮಾತುಗಳ ಹೇಳಿಕೆ, ಮತ್ತೆ ಊರಲ್ಲಿ ಇಲ್ಲದೆ ಹೊರಗಡೆ ಇದ್ರು ಪಾಪ ಅವರು, ಕೆಲವರಿಗೆ ವಿಷಯಗಳು ಗೊತ್ತಿಲ್ಲದೆ ಹೊರಗಡೆ ಇದ್ದವ್ರನ್ನ ಕರ್ಕೊಂಡು ಕೂರಿಸಿ ಅವ್ರ ಮುಖಾನ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಆ ವಿಚಾರಗಳನ್ನ ಅನಾವಶ್ಯಕವಾಗಿ ಇಲ್ಲದ ಸಲ್ಲದ ಕೂಡ ಪ್ರಚಾರ ಮಾಡಿರ್ತಕ್ಕಂಥದ್ದೆಲ್ಲ ಇದೆ. ಅದಕ್ಕೆಲ್ಲೂ ಪೂರ್ಣ ವಿರಾಮವನ್ನು ಇಡಬೇಕು. ಇದು ಏನು ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಮಹಾಸಂಸ್ಥಾನಕ್ಕೆ ಕೊಟ್ಟಿದ್ದೀವಿ, ಆ ಶಾಲೆ ಆ ಭಾಗದಲ್ಲಿ ಅಭಿವೃದ್ಧಿಯತ್ತ ಸಾಗಬೇಕು. ಒಂದಷ್ಟು ಆ ಭಾಗದ ಜನರಿಗೆ ವಿದ್ಯಾರ್ಜನೆ ಮಾಡೋ ವಿದ್ಯಾರ್ಥಿಗಳು ಇರ್ಬೋದು, ಆ ಭಾಗದ ಜನರಿಗೆ ಶಿಕ್ಷಣ ಅದು ಜಾಬ್ ಇರ್ಬೋದು, ಅದೆಲ್ಲ ಕೂಡ ಆದ್ಯತೆ ಮೇಲೆ ಅಲ್ಲಿ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಆ ಮಹಾಸಂಸ್ಥಾನಕ್ಕೆ ಕೊಟ್ಟಿರುವಂಥದ್ದು. ಯಾಕಂದ್ರೆ ಇದ್ದಂಥ ಹಳೆ ಕಟ್ಟಡವನ್ನ ನಮಗೆ ದುರಸ್ತಿಗೊಳಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ. ಪೇಂಟ್ ಹೊಸಗದ್ದೆ ಕುಟುಂಬದ ಪಟ್ಟೇದಾರ ರವಿ ಮಾತನಾಡಿ, ವೆಂಕಟೇಶ್ ಮಾಡಿರುವ ಆರೋಪಗಳೆಲ್ಲ ಸುಳ್ಳು. ಇದು ಒಬ್ಬರ ಆಸ್ತಿಯಲ್ಲ, ಇಡೀ ಕುಟುಂಬದ ಆಸ್ತಿ ಎಂದರು. 1959 ಇಸವಿಯಲ್ಲಿ ನಮ್ಮ ದೊಡ್ಡಪ್ಪ ಅಂದರೆ ಚಿನ್ನಪ್ಪ ಇವರ ತಂದೆಯವರು ಆ ಟೈಮಲ್ಲಿ ಹೊಸಗದ್ದೆ ಕುಟುಂಬದವರಿಂದ ಅವರ ಪಟ್ಟೇದಾರ ಸಂಖ್ಯೆಯಲ್ಲಿ ದಾನವಾಗಿ ಶಾಲೆಗೆ ಜಾಗವನ್ನು ಕೊಟ್ಟಿರುತ್ತಾರೆ. ಅದು ಸತ್ಯಾಂಶ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಈಗ ನಿನ್ನೆ ಮೊನ್ನೆ 3-4 ದಿವಸದಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದೆ, ಮಾಧ್ಯಮದಲ್ಲಿ ಬಂದಿದೆ, ಹೊಸಗದ್ದೆ ಪುಟ್ಟಪ್ಪನವರ ಮಗ ವೆಂಕಟೇಶ ಹೇಳೋರು ಇದು ನನ್ನ ತಂದೆ ಜಾಗ, ನನ್ನ ತಂದೆ ಕೊಡ್ತೀನಿ ಅಂತ ಒಂದು ಕಾನೂನು ಬದ್ಧವಾಗಿ ಮಾತಾಡ್ತಾ ಇದ್ದಾನೆ. ಇದು ತಪ್ಪು ಮಾಹಿತಿ. ಎಲ್ಲರಿಗೂ ನಿಮ್ಮ ಪತ್ರಕರ್ತರಿಗೂ ಹಾಗೂ ಊರಿನಲ್ಲಿ ಎಲ್ಲರಿಗೂ ಹೋಗಿರುತ್ತೆ. ಅವರು ಕೊಟ್ಟಿದ್ದರೆ ಕೊಟ್ಟಿದ್ದು, ಯಾರು ಕೊಟ್ಟಿದ್ದಾರೆ? ನನ್ನ ದೊಡ್ಡಪ್ಪ ಕೊಟ್ಟಿದ್ದು, ಇವರ ತಂದೆ HS ಚಿನ್ನಪ್ಪ ಕೊಟ್ಟಿದ್ದು 59ನೇ ಇಸವಿಯಲ್ಲಿ. ಹಾಗಿರುವಾಗ ಅವನು ಹೇಗೆ ಹೇಳ್ತಾರೆ ನಮ್ಮ ಅಪ್ಪ ಕೊಟ್ಟಿದ್ದು ಅಂತ? ಆ ಟೈಮಲ್ಲಿ ಅವರ ಅಪ್ಪವೇ ಇತ್ತಿಲ್ಲ, ಹೊರಗಡೆ ಇತ್ತು. ಅದು ಮಾಧ್ಯಮದಲ್ಲಿ ಹೇಳೋದು ಸರಿಯಲ್ಲ. ಬೇಡರ ಮಾತನ್ನು ಹೇಳಿ ಇನ್ನೊಬ್ಬರನ್ನ ನಾಳೆ ಕಿವಿ ತುಂಬಿಸಿ ಹಾಳು ಮಾಡೋದು ಸರಿಯಲ್ಲ. ಈಗ ಊರಲ್ಲಿ ಪ್ರಾಯ ಹೇಳ್ತಾರೆ ಹೊಸಗದ್ದೆ ಕುಟುಂಬದವರು ಹಣ ತಗೊಂಡಿದ್ದಾರೆ ಅಂತ. ಹೊಸಗದ್ದೆ ಕುಟುಂಬಕ್ಕೆ ಹಣ ಬೇಕಾ? ನಾವು ಶ್ರೀಮಂತ ಕುಟುಂಬದಲ್ಲಿ ಅದನ್ನು ನಾವು ಹಣ ಕೊಟ್ಟಿರೋದು. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ಹ್ಯಾರಿಸ್ ನಂಜುಂಡಪ್ಪ, ರವೀಂದ್ರ ಹೆಬ್ಬಾರ್, ಹೊಸಗದ್ದೆ ಕುಟುಂಬದ ವೆಂಕಟರಮಣ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.